ಸತತ 8 ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಬಳಿಕ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ತನ್ನ ತಂದೆಯವರ ಜೊತೆಗೆ ಹೆಣ್ಣು ಮಕ್ಕಳ ಜೊತೆ ಅಂದ್ರೆ ಹಳ್ಳಿಯ ತಾಯಂದಿರ ಜೊತೆ ನಾಟಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಸರ್, 8 ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ರಿ, ಅದಾದ ಬಳಿಕವಾಗಿ ಮತ್ತೆ ಇದೀಗ ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಿವತ್ತು ಅಧಿಕಾರವನ್ನು ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರವನ್ನು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಇವತ್ತು ಮೂಡ ಇರ್ಬೋದು, ಒಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣಗಳ ವಿರುದ್ಧವಾಗಿ ಇವತ್ತು ರಾಜ್ಯದ ಜನತೆಯ ಪರವಾಗಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ವು. 8 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆ ನೆರವೇರಿದೆ. ಆ ಚಾಮುಂಡಿ ತಾಯಿಯ ಒಂದು ಆಶೀರ್ವಾದ, ಯಾವುದೇ ಅಹಿತಕರವಾದಂಥ ಘಟನೆಗೆ ಇವತ್ತು ಒಳಗಾಗದಿರ ಬಹಳ ಸುಗಮವಾಗಿ ಪಾದಯಾತ್ರೆ ನಡೆದಿದೆ. ಒಂದ್ ಕಡೆ ಇವತ್ತು ಈ ಕಾಂಗ್ರೆಸ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ವರ್ಗ ಹಾಗೂ ಹಿಂದುಳಿದ ಜನಾಂಗದ ವರ್ಗದ ಹೆಸರಲ್ಲಿ ಇವತ್ತು ಆಡಳಿತವನ್ನು ಏನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವತ್ತು SCP TSP ವರ್ಕ್ಗೆ ಇಟ್ಟಂತ ಒಂದು ಹಣ 46,000 ಕೋಟಿ ಇವತ್ತು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಒಪ್ಕೊಂಡಿದ್ದಾರೆ, ವಾಲ್ಮೀಕಿ ನಿಗಮದಲ್ಲಿ ಈ ರೀತಿ ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ವಿರೋಧ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಇಬ್ಬರು ಕೂಡ ಸೇರಿ ರಾಜ್ಯದ ಜನತೆಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು ರಾಜೀನಾಮೆಗೆ ಆಗ್ರಹಿಸಿ ಒಂದು ಪ್ರತಿಭಟನಾ ಒಂದು ಮೆರವಣಿಗೆಯನ್ನ ಮಾಡಿದ್ರಿ, ಆದ್ರೆ ಅವ್ರು ಹೇಳ್ತಾರೆ ನಾನು ರಾಜೀನಾಮೆ ಕೂಡ ಪ್ರಮೇಯನೇ ಇಲ್ಲ ಅಂತ ಹೇಳ್ತಾರೆ. ನೈತಿಕ ಹೊಣೆಯನ್ನ ಹೊತ್ತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಅವರು ಹಾಗೂ ಅವರ ಕುಟುಂಬ ಇವತ್ತು ಮೂಡದ ಇವತ್ತು ಸ್ಕ್ಯಾಮ್ ನಲ್ಲಿ ಏನ್ ಭಾಗಿಯಾಗಿದ್ದಾರೆ. ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದಾದಾಗ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅದನ್ನು ಮುಂದುವರಿಸ್ತೇವೆ. ಪಾದಯಾತ್ರೆ ನಿಂತಿರ್ಬೋದು, ಆದರೆ ಹೋರಾಟ ಸದಾ ಕಾಲ ಇವತ್ತು ಈ ಕಾಂಗ್ರೆಸ್ನ ಭ್ರಷ್ಟ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರವನ್ನ ತೊಲಗಿಸುವ ಮೂಲಕ ನಮ್ಮ ಹೋರಾಟವನ್ನ ಇದೇ ರೀತಿ ನಾವು ಕೈಗೊಳ್ಳುತ್ತೇವೆ. DK ಶಿವಕುಮಾರ್ ವೈಯಕ್ತಿಕವಾಗಿ ಕುಟುಂಬದ ವಿಚಾರಕ್ಕೆ ಬಂದು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅದು ಕೂಡ ಪ್ರಜ್ವಲ್ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮಾತಾಡಿರುವಂಥದ್ದು, ಅದನ್ನು ಕೂಡ ಗಮನಿಸಿರ್ತೀರಾ, ಅದ್ರ ಬಗ್ಗೆ ಹೇಳ್ತಾರೆ. ಇದಕ್ಕೆ ಹೆಚ್ಚಾಗಿ ಮಹತ್ವ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ, ಯಾರ್ಯಾರು ಈ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡಬೇಕಾಗಿರ್ತಕ್ಕಂಥವ್ರು ಪೆನ್ ಡ್ರೈವ್ಗಳನ್ನ ಮಾಡಿ ಯಾರ್ಯಾರು ಹಂಚಿದ್ದಾರೆ, ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಹಾಸನ ಜಿಲ್ಲೆ ಜನತೆಗೂ ಗೊತ್ತಿದೆ, ರಾಜ್ಯದ ಜನತೆಯ ಗಮನದಲ್ಲೂ ಈಗಾಗಲೇ ಬಂದ್ ಆಗೋಗಿದೆ. ಅವ್ರು ಹೇಳ್ತಾ ಇರೋದು ಕುಮಾರಸ್ವಾಮಿ ತನ್ನ ಮಗನನ್ನ ಬೆಳೆಸೋ ನಿಟ್ಟಿನಲ್ಲಿ ಈ ರೀತಿಯಾದಂತ ಪ್ರಕರಣವನ್ನು ಅವರೇ ಬೆಳಗ್ಗೆ ತಂದಿದ್ದಾರೆ ಅಂತ ಹೇಳ್ತಾರೆ. ಅವರು ಪೆನ್ ಡ್ರೈವ್ ಹಂಚಿದ್ದು ಅಂತ. ನಾವು ಸಾರ್ವಜನಿಕ ಬದುಕಲಿದ್ದೇವಣ, ನಮ್ಮನ್ನ ಯಾರನ್ನು ಬೆಳೆಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ನಡೆಗಳು, ನಮ್ಮ ನುಡಿಗಳು ಜೊತೆಯಲ್ಲಿ ಇವತ್ತು ನಾವೇನು ವಿಶೇಷವಾಗಿ ಈ ಜನತಾದಳ ಪಕ್ಷ ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಇವತ್ತಿನವರೆಗೂ ನಿರಂತರವಾಗಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ದೇವೆ, ರೈತರನ್ನ ಉಳಿಸ್ಕೊಂಡು ಬಂದಿದ್ದೇವೆ, ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ. ಇವತ್ತು ನನಗೂ ಕೂಡ ಸಾರ್ವಜನಿಕ ಬದುಕಕ್ಕೆ ಇವತ್ತೇ ನಾನು ಬಂದಿದ್ದೇನೆ. ಈಗಾಗಲೇ ಹಲವಾರು ವರ್ಷಗಳಿಂದ ನಾನು ಕೂಡ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಇಲ್ಲಿ ಯಾರನ್ನು ಬೆಳೆಸ್ಲಿಕ್ಕಾಗೋದಿಲ್ಲ, ಯಾರನ್ನು ಅಳಿಸ್ಲಿಕ್ಕೂ ಆಗೋದಿಲ್ಲ. ಇದು ವಾಸ್ತವ. ಬೆಳೆಸ್ತಕ್ಕಂಥವ್ರು ಜನ. ನಮ್ಮ ನಡೆ, ನಮ್ಮ ನುಡಿಯನ್ನ ಗಮನಿಸಿ ನಮ್ಮನ್ನ ಯಾವ ಮಟ್ಟಕ್ಕೆ ಬೆಳೆಸಬೇಕು ಅಥವಾ ಬೆಳೆಸಬಾರ್ದು ಅಂತಕ್ಕಂಥ ನಿರ್ಧಾರ ಜನಸಾಮಾನ್ಯರು ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.